ಕಾಮಾಕ್ಷಿ ಪಾಳ್ಯದ ಕರುಣಾಮಯಿ ಮಂಜಣ್ಣ ಅಜರಾಮರ. ಅದು ಜೂನ್ ತಿಂಗಳ 26, 1976ನೇ ಇಸವಿಯ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಕರೆಕಲ್ಲು ಪಾಳ್ಯದ ಗಾಡಿ ಮುದ್ದಣ್ಣ ಮತ್ತು ಗಂಗಮ್ಮ ದಂಪತಿಗಳು ವಾಸವಿದ್ದ ಆ ಮನೆಯಲ್ಲಿ ಒಂದು ದಿವ್ಯ ಸಂಭ್ರಮ ಮನೆ ಮಾಡಿತ್ತು. ಕಾರಣ, ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ತೋಪಯ್ಯನ ಪಾಳ್ಯದ ಮೂಲದವರಾದ ಗಂಗವ್ವ ಎಂಬ ಮಹಾತಾಯಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಳು. ಮುಂದೊಂದು ದಿನ ಆ ಗಂಡು ಮಗು ಊರಿಗೆ ಊರೇ ಕೊಂಡಾಡುವ ಸಂಭಾವಿತ ವ್ಯಕ್ತಿಯಾಗಿ, ಜನಾನುರಾಗಿ, ಧೀಮಂತ ವ್ಯಕ್ತಿತ್ವದವನಾಗುತ್ತಾನೆ ಎಂದು ಆ ಹೊತ್ತು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಮಗ ಮಂಜಣ್ಣ ಕಾಮಾಕ್ಷಿ ಪಟ್ಟದಲ್ಲಿ ಅವು ಒಂದಾಗ ಒಬ್ರು ಇರಲಿಲ್ಲ. ಅವ್ನ ಮಗ ಹುಟ್ಟಿದ್ದು ಇಲ್ಲೆಯ, ಬೆಳೆದಿದ್ದು ಇಲ್ಲೆಯ. ಅವ್ನ ಕೆರೆಕಲ್ಲಲ್ಲಿ ಹುಟ್ಟಿದ್ದವನು ಉಂಟಾಟ ಆಡ್ತಿದ್ದ. ಏನೇ ಮಾಡ್ರಿ ಕಟ್ಟಾಕ್ಬೇಕು ಅಂದ್ಬಿಟ್ರು ಯಜಮಾನ. ಬೇಡ ನಿಮ್ಗೆಲ್ಲ ಆಗಲ್ಲ, ಏನಾನ ಮಾಡಿ ಇದು ಮಾಡ್ಬೇಕು ಅಂತನ ಮೊದಲು ಮಾಡಿದ್ರು. ಅವಾಗ ಮಾಡಿದ್ಮೇಲೆ ಇದಾಯ್ತು. ಅವನು ಭಾರಿ ತುಂಟಾಟ ಆಡ್ತಿದ್ದ. ಆಮೇಲೆ ಏನು ಬೇಡ, ಅವನಿಗೇನು ನಾವು ಬಿಸ್ನೆಸ್ ಹಾಕ್ಕೊಡ್ಬೇಕು. ಯಜಮಾನ ಒಂದಿನ ಮಾಡಿದ್ರು, ಹೋಗ್ಬೇಡ ನೀನು ಅಂತ. ಇಲ್ಲಿ ಹೋಗಲ್ಲ, ಹೋಗ್ಬೇಕು, ಜವಾಬ್ದಾರಿ ಆಯ್ತು ಬಿಡು, ನಮ್ಮ ಅಪ್ಪನ ಮತ್ತೆ ಆಗ್ತಿತ್ತಾಗಲಿ ಅಂತ. ಆಮೇಲೆ ಇನ್ನೇನು ಮಾಡ್ತಾರೆ, ಅವಾಗ ಮದುವೆ ಮಾಡಿ ಹಿಡ್ಕೊಂಬಂದು ಕಟ್ಟಾಕಿದ್ರಿ ಅಂತ ಸಂಪರ್ಕ. ಯಾವಾಗಲೂ ಒಂದು ತಾಯಿ ಹಂಗೆ ನೋಡ್ಕೊಂಡ, ಅಕ್ಕ ತಂಗಿದ್ರು ಹಂಗೆ ನೋಡ್ಕೊಂಡ, ಜನನೂ ಬಿಡ್ತಿರ್ಲಿಲ್ಲ. ಅಣ್ಣ ನೀನ್ ಎಲ್ಲಿದೀಯ, ಅಣ್ಣ ನೀನ್ ಎಲ್ಲಿದೀಯ ಹಂಗಿದ್ದವ್ರನ್ನ ಹತ್ತತ್ತೆ ಬಿಟ್ಬಿಟ್ಟು ಕರ್ಕೊಂಬರ. ನಿಮ್ಮಗ ಅವ್ರ ಫ್ರೆಂಡ್ಗಳಿಗೆಲ್ಲ ಗೊತ್ತನ್ನಿಸ್ತೀನಿ, ನಿಮ್ಮ ಮಗನಂತ ಮಗ ಚಿಂದಂತ ಮಗ ಅವನು. ಅಂದು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ವರಪ್ರಸಾದವಾಗಿ ಜನಿಸಿದ ಆ ಕೂಸು ಬೆಳೆದು ದೊಡ್ಡವನಾಗಿ ಜನ ಮನೆ ಮನಗಳಲ್ಲಿ ನಿತ್ಯವೂ ಸ್ಮರಿಸುವಂತೆ ಗುಣನಿಧಿಯಾಯಿತು. ಜನ ಮೆಚ್ಚಿದ ಕಾಮಾಕ್ಷಿ ಪಾಳ್ಯದ ಕರ್ಣ ಮಂಜು ಮುದ್ದಣ್ಣ. ಗಂಗಮ್ಮ ಮುದ್ದಣ್ಣ ದಂಪತಿಗಳ 5 ಮಕ್ಕಳ ಪೈಕಿ ಭಾಗ್ಯ, ಗಿರಿಜಾ, ಜಯಲಕ್ಷ್ಮಿಯರೆಂಬ ಮಹಾಲಕ್ಷ್ಮಿಯರು ಮತ್ತು ಮಂಜುನಾಥ್, ಪ್ರಸನ್ನ ಎಂಬ ಗಂಡು ಮಕ್ಕಳು ಸಜ್ಜನಿಕೆಯ ಸಾಕಾರ ಮೂರ್ತಿಗಳು. ಅಣ್ಣ ತಮ್ಮಂದಿರಿಬ್ಬರು ಕಲಿಯುಗದ ರಾಮ ಲಕ್ಷ್ಮಣರಂತೆಯೇ ಅನ್ಯೋನ್ಯ ಸಹೋದರರು. ಅವರು ವಾಸವಿರುವ ಏರಿಯಾದಲ್ಲಿ ಈ ಅಪೂರ್ವ ಅಣ್ಣ ತಮ್ಮಂದಿರೇ ಮಾದರಿ. ಅದರಲ್ಲೂ ಕಾಮಾಕ್ಷಿ ಪಾಳ್ಯದ ಮನೆ ಮನಗಳ ಸಾವಿರಾರು ಮನಸ್ಸುಗಳನ್ನ ಗೆದ್ದ ಮಂಜಣ್ಣನವರಂತೂ ಬಾಲ್ಯದಿಂದಲೂ ಸರಳ, ಸಜ್ಜನ, ಸೌಮ್ಯ ಸ್ವಭಾವದ ಸ್ನೇಹಜೀವಿ. ನಮಸ್ಕಾರ, ನಾನು ಸಣ್ಣ ಮುದ್ದಣ್ಣ. ಅಣ್ಣನ ಬಗ್ಗೆ ಏನು ಮಾತಾಡೋದು ನಾನು ಸಾಕಾಗಲ್ಲ. ಸುಖ ದುಃಖ ನೋವು ನಲಿವು ಎಲ್ಲಾನು ಮಾಡಿದ್ದೀವಿ. ನಾ ಈ ಕ್ಷಣಕ್ಕೂ ಎಲ್ಲರ ನೆನೆಸ್ಕೊಂಡಾಗ ಇದು ನೋಡಿ ದುಃಖ ಬರುತ್ತೆ. ನಾನು ಅಣ್ಣ ಇಬ್ರು ಕಾಫಿ ಕುಡಿತಿತ್ತು. ಆ ಕಾಫಿ ಕುಡಿಯೋದ್ರಲ್ಲಿ ಏನಾಗ್ತಿತ್ತು ಅಂದ್ರೆ, ನನ್ನ ತಾಯಿ ಒಂದು ಲೋಟ, ಆ ಲೋಟ ತುಂಬ ಚೆಲ್ಲೋ ತನಕ ಹಾಕ್ಬೇಕಾಗಿತ್ತು. ಇಲ್ಲ ನನಗಾಗ್ಲಿಲ್ಲ, ಅವ್ರಿಗಾಗ್ಲಿ ಜಾಸ್ತಿ ಆಗಂಗಿಲ್ಲ. ಇಬ್ರು ಅದಕ್ಕೆ ಕಿತ್ತಾಡ್ತಿದ್ದ ಸಣ್ಣ ಪುಟ್ಟದ್ದು. ಇಷ್ಟು ಬಿಟ್ರೆ ಬೇರೆ ಅಂತ ಕಿತ್ತಾಡ್ತಿದ್ರಲ್ಲಿ ಏನಿಲ್ಲ ನಮ್ದು ತುಂಬಾ. ಆಮೇಲೆ ಇಬ್ರು ಜೊತೆಲಿ ಕ್ರಿಕೆಟ್ ಆಡ್ತಾ ಇದ್ದೋ. ಜ್ಯೋತಿ ಕ್ರಿಕೆಟರ್ಸ್ ಅಂತ ಒಂದು ಟೀಮ್ ಇತ್ತು. ಆ ಟೀಮಲ್ಲೇ ಅಣ್ಣ ತುಂಬಾ ಫಾಸ್ಟ್ ಬೌಲರು ಹಾಗೂ ಮೇನ್ ಬೌಲರು. ನಾನು ಅದರಲ್ಲಿ ಬ್ಯಾಟ್ಸ್ಮನ್ ಆಗಿ ಆಲ್ರೌಂಡರ್ ಆಗಿ ನಾವು ಆಡ್ತಾ ಇದ್ದೋ. ಸುಮಾರು ಟೂರ್ನಮೆಂಟ್ ಆಡಿದೀವಿ. ಸುಮಾರು ಟೂರ್ನಮೆಂಟ್ ಅಲ್ಲೂ ನಾವು ಗೆದ್ದಿದ್ದೀವಿ. ಅದು ಇವತ್ತು ಮನೇಲಿ ಕಪ್ಗಳು ಮತ್ತೆ ಶೀಲ್ಡ್ಗಳು ಎಲ್ಲಾನು ಇದೆ. ಆಮೇಲೆ ಹೋಗ್ತಾ ಅದು ಏನಾಯ್ತು ಅಂದ್ರೆ, ಬಾಂಡಿಂಗ್ ಅಲ್ಲಿ ಇನ್ನೂ ಜಾಸ್ತಿ ಬೆಳೆಯಕ್ಕೆ ಶುರುವಾದ. ಇವತ್ತು ನಮ್ಮನ್ನ ಎಲ್ಲಾರ ಹೋದಾಗ ರಾಮ ಲಕ್ಷ್ಮಣ ಅಂತಾರ ನೀವೆಲ್ಲರೂ ಬರ್ತಿದ್ರಿ ಅಂತ ಎಲ್ಲರೂ ಹೋದ್ರೆ ಜೊತೆಲೇ ಹೋಗ್ತಾ ಇದ್ದ. ನಮ್ಮ ಅಣ್ಣನೇ ನಮ್ಮನ್ನೆಲ್ಲ ಇದ್ ಮಾಡೋರು. ನಮ್ಮ ಹುಡುಗರಿಗೆಲ್ಲ ರೇಗ್ಸೋರು. ನೋಡ್ರಪ್ಪ ನಿಮ್ಮ ಚಿಕ್ಕಣ್ಣ ಎದ್ದಿದ್ದಾನ, ಕರ್ಕೊಂಬರೋ ಟೈಮ್ ಆಗತ್ತೆ, ಹೋಗೋಣ ಅಲ್ಲಿ ಇಲ್ಲಿ ಅಂತ ಹೇಳ್ತಾ ಇದ್ದಿದ್ದು. ನೆನಪುಗಳಿಗೆ ಬಹಳ ಇದೆ, ಬಹಳ ಇದೆ. ಅದನ್ನ ನಾನು ಹೇಳಕ್ ಆಗ್ತಾನೆ ಇಲ್ಲ. ಎಷ್ಟು ಹೇಳಿದ್ರು ನನ್ನ ಸಾಲದು ನನ್ಗೆ ಗೊತ್ತಾಗ್ತಲ್ಲ ಏನ್ ಹೇಳ್ಬೇಕು ಅಂತ. ನನ್ಗೇನು ಅನ್ನಿಸ್ತಾನೆ ಇರ್ಲಿಲ್ಲ. ಅವ್ರ ಹತ್ರ ಏನಾದ್ರು ಶೇರ್ ಮಾಡ್ಕೋಬೇಕು ಅಂದ್ರೆ ಅವ್ರ ಹತ್ರ ಶೇರ್ ಮಾಡ್ಕೊಂತಿದ್ದೆ. ಜೊತೆಗೆ ಹಂಗೆ ಹೇಳ್ಬೇಡಿ ಬಾವಾ ಅಂತ. ಪಾಪ ಅವ್ರು ಏನೂ ಹೇಳ್ತಾನೆ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಲೈಕ್ ಮೈ ಫ್ರೆಂಡ್. ಇಡೀ ವಿಷಯಕ್ಕೆ ಎಷ್ಟೊಂದು ಸತಿ ಅಡ್ವೈಸ್ ಮಾಡ್ತಾ ಇದ್ರು ನನಗೆ. ಅವ್ನಿಗೆ ತುಂಬಾ ಹಿಂಸೆ ಕೊಡ್ತೀನಿ, ನಾನು ಓದಿಸ್ತೀನಿ, ಮಾಡ್ತೀನಿ ಅಂತ. ಅಷ್ಟೊಂದೆಲ್ಲ ಹಿಂಸೆ ಕೊಡ್ಬೇಡ ಅಂತ ಯಾವಾಗಲೂ ಕರೆದು ಅಡ್ವೈಸ್ ಮಾಡ್ತಾ ಇದ್ರು. ಅದು ಬಿಟ್ರೆ ನಂದು ಬಾಬಂದಿನ ಏನೂ ಇಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ವೆರಿ ಫ್ರೆಂಡ್ಲಿ ವಿತ್ ಮೀ. ನಾನು ಏನಾದ್ರು ಹೇಳ್ಕೋಬೇಕು ಅಂದ್ರೂ ಐ ಯೂಸ್ ಟು ಕಾಲ್ ಹಿಮ್ ಅಂಡ್ ಟೆಲ್ ಹಿಮ್ ಎವ್ರಿಥಿಂಗ್. ಈವನ್ ಮೈ ಪರ್ಸನಲ್ ವಿಷಯನೂ ಅಷ್ಟೇ ಹೇಳ್ಕೊಂತ ಇದ್ದೆ. ಬಾಬಾ ಹಿಂಗೆ ಅಂತ ಅಡ್ವೈಸ್ ಮಾಡ್ತಿದ್ರು ಎಷ್ಟೊಂದು ವಿಷಯಕ್ಕೆಲ್ಲ. ಮೊಸರನ್ನ, ರೊಟ್ಟಿ, ಅವ್ರೇನು ಔಟ್ಸೈಡ್ ಫುಡ್ಡೇ ಇಷ್ಟಪಡ್ತಿರ್ಲಿಲ್ಲ. ನಮಗೂ ಬೈಯೋರು, ತುಂಬಾ ತಿಂತೀರಾ ನಿಮ್ದು. ಆಮೇಲೆ ನಾನು, ಇವನು, ಸೋನು, ಮೋನಿ 4 ಜನ ಜಾಸ್ತಿ ಊಟ ಹೊರಗಡೆಯಿಂದ ಪಾರ್ಸೆಲ್. ಇವಾಗ ಇವನು ಅಡಿಷನಲ್ ಆಗಿ ಆಡಾದ. ನಾವು 4 ಜನ ತುಂಬಾ ಹೊರಗಡೆ ತಿಂತೀವಿ. ಮಂಜು ಬಾಬಾ ಆ ಥರ ಅಲ್ಲ.
ಅವ್ರು ಏನೂ ತಿಂತಾ ಇರ್ಲಿಲ್ಲ, ಅವ್ರ ಫುಡಿನೇ ಇಲ್ಲ. ಅವರು ಏನು ನಾಟಿ ಕೋಳಿ ಸಾರು, ಮುದ್ದೆ, ಮಟನ್ ಸಾರು ಇದ್ರೆ ಅದು ಸಾಕು. ಅದೇ ಅವ್ರಿಗೆ ದೊಡ್ಡ ಊಟ ಅಂದ್ರೆ ಅದು. ಸಣ್ಣ ಊಟ ಅಂದ್ರೆ ರೊಟ್ಟಿ, ಬೆಣ್ಣೆ, ತುಪ್ಪ, ಮೊಸರು, ಅದಷ್ಟು ಕೊಟ್ರೆ ಮಂಜು ಬಾಬಂಗೆ ಸಾಕಾಗಿರ್ತಿತ್ತು. ಮಂಜಣ್ಣನವರಿಗೆ ತಮ್ಮ ಸಹೋದರಿಯರ ಮೇಲೆ ಅದೆಷ್ಟು ಅಕ್ಕರೆ ಎಂದ್ರೆ ಪ್ರತಿ ಹಬ್ಬ ಹರಿದಿನಗಳಲ್ಲಿ ಅಕ್ಕ ತಂಗಿಯರನ್ನು ಕರೆದು ಕಳಿಸಿ ಮಾಡುತ್ತಿದ್ರು. ತಮ್ಮ ಕುಟುಂಬದ ಸಮ್ಮಿಲನಕ್ಕಾಗಿಯೇ ವಿಶೇಷ ಸಮಾರಂಭಗಳನ್ನು ಆಯೋಜಿಸುತ್ತಿದ್ರು. ಪ್ರತಿನಿತ್ಯ ಅಕ್ಕ ತಂಗಿಯರ ಜೊತೆ ವಿಡಿಯೋ ಮಾತುಕತೆ ತಪ್ಪುತ್ತಲೇ ಇರಲಿಲ್ಲ. ನಾನು ಗಿರಿಜಾ, ತುಂಬಾ ಜಾಲಿ ತಮ್ಮ ಅವನು. ನಮ್ಮ 3 ಜನಕ್ಕಿಂತ ಅವನು ತುಂಬಾ ಜಾಲಿ, ತುಂಬಾ ಹೊಂದಾಣಿಕೆ ಚೆನ್ನಾಗಿತ್ತು. ಒಂದು ಹೊಂಗೆ ಪಿಂಗ ಆ ತರ ಎಲ್ಲ ಆಡ್ಸೋದು, ಆ ನಾಯಿ ಹಿಡ್ಕೊಂಬರೋದು, ಪಾರ್ವಾಳ ಸಾಕೋದು. ಪಾರ್ವಾಳ ಅಂದ್ರೆ ಅವನಿಗೆ ಪಂಚ ಪ್ರಾಣ, ಆ ತರ ಪ್ರಾಣ ಅವನಿಗೆ. ಓದೋದೇನು ಅಷ್ಟೇ 9th ವರೆಗೂ ತುಂಬಾ ಆಸಕ್ತಿ ಇತ್ತು. ಆಮೇಲೆ ಅವನಿಗೆ ಅದಷ್ಟು ಓದಿ ಇಂಟ್ರೆಸ್ಟ್ ಬರ್ಲಿಲ್ಲ. ಬಿಗ್ನೆಸ್ ನೋಡ್ಕೊಳ್ಳೋದು, ಡ್ಯಾಡಿ ಜೊತೆ ಹೋಗೋದು, ಆ ತರಕ್ಕೆ ಬಿದ್ಬಿಟ್ಟ ಅವನು. 10th ಒಳಗೇನೆ ಅಷ್ಟು ಬೇಗ ಬಿದ್ದ. ಅಂದ್ರೆ ಬಾಲ್ಯದಲ್ಲಿ ಅಂತೂ ನನ್ನ ತಂಗಿ ನನ್ನ ತಮ್ಮ ಇಬ್ಬರೇ ಕಿತ್ತಾಡ್ತಿದ್ದು. ಆದ್ರೆ 2 ಸೆಕೆಂಡಲ್ಲಿ ಚೆನ್ನಾಗಿ ಆಗ್ಬಿಡೋರು. ತುಂಬಾ ನಾಲೆಡ್ಜ್ ಇತ್ತು, ತುಂಬಾ. ಅಂದ್ರೆ ಆ ತರ ಅವ್ನಿಗೆ ಓದಿ ನೋಡಿದ್ರೆ ಎಸ್ಸೋಲ್ಸೆ ಅಷ್ಟು ಓದಿರೋರ್ಗಿಂತ ಹೆಚ್ಚಾಗಿತ್ತು. ಇದು ಹಿಂಗೆ ಮಾಡ್ಬೇಕು, ಇದು ಹಿಂಗೆ ಬರ್ಬೇಕು, ಈ ಪಾಯಿಂಟ್ ಬರ್ಬೇಕು. ನಮ್ಮಪ್ಪ ಹಳೇದು ಒಂದು ಕೊಳ ರಿಪೇರಿ ಅದನ್ನ ಅವನೇ ಮಾಡ್ಕೊಡೋನು. ನಾವು ಒಂದು ಮರ ಮುರು ಅದನ್ನು ಅವನೇ ರೆಡಿ ಮಾಡೋನು. ಆ ತರ ಮನುಷ್ಯ ಅದು ಹಿಂಗೆ ಬಂತು ಬುದ್ಧಿ ಅಂತ ನಮ್ಗೆ ಇಲ್ಲಿವರೆಗೂ ಗೊತ್ತಿರಲಿಲ್ಲ. ನನ್ನ ಹೆಸರು ಜಯಲಕ್ಷ್ಮಿ. ಚಿಕ್ಕದ್ರಿಂದ ನಾವು ತುಂಬ ತುಂಟಾಟ. ಎಷ್ಟು ಅಂದರೆ ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಮತ್ತು ತುಂಬ ವ್ಯಾಮೋಹ. ಮನೆಯಲ್ಲಿ ನಾವು 4 ಜನ ಇರುವಾಗ ನಾನು, ಇವನು, ಪ್ರಸನ್ನ ತುಂಬ ಕ್ಲೋಸು. ಅಕ್ಕ ಡಿಟ್ಯಾಚ್ಡ್ ಆಗಿರ್ತಾ ಇದ್ಲು. ಅಂದರೆ ಅವಳಿಗೆ ಮನೆ ಕೆಲಸದಲ್ಲಿ ಆಸಕ್ತಿ ಜಾಸ್ತಿ ಇದ್ರಿಂದ ಅವಳು ಹಂಗೆ ಇರ್ತಾ ಇದ್ಲು. ಪಾರ್ವಳಕ್ಕಿ ಮೇಲೆ ತುಂಬ ಪ್ರೀತಿ. ಒಂದು ವಿಡಿಯೋಕ್ಕೆ ಹೋಗಲಿ, ಒಂದು ಇದಾಗಲಿ ಉತ್ತ ಅಂತ ನೋಡ್ತಿರ್ಲಿಲ್ಲ. ಒಂದೇ ಪಿಂಗ್ ಹಿಡಿಯೋದು ನೋಡಬೇಕಿತ್ತು. ಅದು ತೆಂಗಿನ ಗರಿ ತೊಗೊಂಡು ಅದಕ್ಕೆ ನಾಟ್ ಹಾಕಿ ಹಿಡಿತಾನೆ ಅಂದರೆ ಒಂದು ಆಶ್ಚರ್ಯಕರ. ನಮ್ಮ ಮನೇಲಿ ಜ್ಯೋತಿನ ಲವ್ ಮಾಡ್ತಾ ಇದ್ದ ಅವನು. ನಮ್ಮನೆ, ನಮ್ಮ ತಂದೆ, ನಮ್ಮ 2 ಹೆಣ್ಮಕ್ಳಿಗೂ ಮನೆ ಅವರೇ ನಮಗೆ ಕೊಟ್ಟಿರೋದ್ರಿಂದ ಅವಳು ಅಕ್ಕನ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಜ್ಯೋತಿ ಅವಾಗ ಪಕ್ಕದಲ್ಲೇ ಇದ್ಲು. ದಿನ ನೋಡೋಕ್ಕೆ ಮನೆಗೆ ನೀರು ಹಾಕ್ತೀನಿ ಅಂತ ಹೋಗೋನು. ಅವಾಗ ಅವಳನ್ನು ಇಷ್ಟಪಡ್ತಾ ಇದ್ದ. ಇವಾಗ ಎಷ್ಟು ಕ್ಲೋಸ್ ಆಗೋದ್ವಿ ಅಂದರೆ, ದಿನ ಸಂಜೆ ಆಯಿತು ಅಂದರೆ ಫೋನ್ ಮಾಡೋದು. ವಿಡಿಯೋ ಕಾಲ್ ತಪ್ಪಿಸ್ತಾನೆ ಹೇಳಿಲ್ಲ, ಯಾರು ಮಾಡಲಿಲ್ಲ. ಅವ್ನಿಗೆ 7 ಗಂಟೆಯಿಂದ 10:30, 11 ತನಕ ಮಾತಾಡ್ತಾ ಇದ್ವಿ. 2 ಇಯರ್ಸಿಂದ ತುಂಬ ಇದಾಗ್ಬಿಟ್ವಿ ನಾವು. ಅವ್ನು ಬಿಟ್ಟಿರೋ ನನ್ನ ಮಗಳಿಗೆ ಮದುವೆ ಟೈಮಲ್ಲಿ ಪಾಪ ಅವಳು ಅಷ್ಟೇ ಸಪೋರ್ಟಿವ್. ಹೆಂಡ್ತಿನೂ ಅಷ್ಟೇ. ಅವಳಿನ ತಮ್ಮನ ಹೆಂಡ್ತಿ ಅಂತ ಬೇರೆ ಇಲ್ಲ, ಅವಳು ನಮ್ಮನೆಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದವಳು. ಅವನು ಹಂಗೆ. ನನ್ನ ತಮ್ಮ ಅಂತ ಇಬ್ಬರು ತಮ್ಮಂದಿರು ಅಷ್ಟೇ ಸಪೋರ್ಟಿವ್. ಇವನೊಂಚೂರು ಎಕ್ಸ್ಟ್ರೀಮ್. ಅವ್ನು ಚಿಕ್ಕವನ್ಗೆ ಅಷ್ಟು ತಿಳುವಳಿಕೆ ಇಲ್ಲ ಅಂದ್ಕೊಂಡು ನಾವು ಅಂದ್ಕೊಳ್ಳೋದು. ಅವನು ಬುದ್ಧಿವಂತ. ಅದೇ ಇವನು ಏನಂದರೆ ಎಲ್ಲ ಜವಾಬ್ದಾರಿ ತೊಗೊಂಡು ಏನು ಮಾಡಬೇಕು, ಯಾರ ಹತ್ರ ಹೇಗಿರಬೇಕು, ವ್ಯವಹಾರ ಆಗಲಿ ಅವ್ರ ಭಾವನಿಗೂ ಅಷ್ಟೇ ಅಷ್ಟು ಸಪೋರ್ಟಿವ್. ಅವ್ರಿಗೆ ಏನೊಂದು ಹೇಳಬೇಕು ಅಂದರೆ, ಭಾವ ಹಿಂಗೆ ಮಾಡ್ತೀನಿ, ಭಾವ ಒಂದು ಕಾರ್ ತರಕ್ಕೆ ಹೋಗಲಿ, ಒಂದು ಏನೇ ತರಕ್ಕೆ ಹೋಗಲಿ ಇನ್ಫಾರ್ಮ್ ಮಾಡ್ದಾನೆ ಹೋಗ್ತಿರ್ಲಿಲ್ಲ. ನಮಗೆ ಇವನು ಇಷ್ಟು ಮಾಡಿದ್ದಾನೆ, ಇದು ಮಾಡ್ತಾ ಇದ್ದಾನೆ, ಇಷ್ಟು ಖರ್ಚು ಏನು ನಮ್ಗೆ ಗೊತ್ತಿಲ್ಲ. ಈ ಕೈಗೆ ಮಾಡಿದ್ದು ನನಗೇನೆ, ಅವ್ರ ಭಾವನಿಗೇನೆ ಎಷ್ಟು ಸಪೋರ್ಟಿವ್ ಆಗಿದ್ದಾನೆ ಅನ್ನೋದು ನಮಗೂ ಗೊತ್ತಿರಲಿಲ್ಲ. ಅವ್ರು ಹೇಳಿದಾಗಲೇ ನಮಗೂ ಗೊತ್ತಾಗಿದ್ದು. ಅಷ್ಟು ಇದು ಮಾಮ ಅಂದ್ರೆ ಆಕ್ಚುಲಿ ಮಾಮಗಿಂತ ಅವ್ರು ನನಗೆ ಫಾದರ್ ಆಗೇ ಇದ್ರು. ಅವ್ರ ಮಕ್ಳಿಗೆ ಏನ್ ಮಾಡ್ತಿದ್ರು ನಮಗೂ ಅದೇ ಮಾಡ್ತಿದ್ರು. ನಮ್ಗೆ ಏನೇ ಬೇಕು ಅನ್ನೋ, ಮಾಮ ನಮ್ಗಿದ್ ಬೇಕು ಅನ್ನೋ, ಸರಿ ಕಣೋ ಆಯ್ತು. ಆಮೇಲೆ ಅವ್ರಿಗೆ ಹೆಣ್ಮಕ್ಳು ಇಲ್ಲ ಅಂತ ನಮ್ನ ಅವ್ರ ಸ್ವಂತ ಹೆಣ್ಮಕ್ಳು ತರ ನೋಡ್ಕೊಂತಿದ್ರು. ತುಂಬಾ ಅಂದ್ರೆ ನಾವು ಎಮೋಷನಲಿ ವೀಕ್ ಆಗಿ, ಮೆಂಟಲಿ ವೀಕ್ ಆದಾಗ ತುಂಬಾ ಸಪೋರ್ಟಿವ್ ಆಗಿದ್ರು. ಏನೇ ಒಂದ್ ಬೇಕು ಅಂದ್ರು ನಾವ್ ಸಪ್ಪಕ್ಕಿದ್ರು, ಯಾಕೋ ಸಪ್ಪಗಿದ್ಯಾ, ಏನಾಯ್ತು, ನಾನು ಇದೀನಿ ಕಣೋ ಅಂತ ಹೇಳೋರು. ಆಮೇಲೆ ಫೇಸ್ ಟೈಮ್ ಮಾಡೋರು. ಅಕಸ್ಮಾತ್ ನಾನು ಒಂದ್ಸರಿ ಫೇಸ್ ಟೈಮ್ ಎತ್ತಲಿಲ್ಲ ಅಂದ್ರೆ 2 days ಆಮೇಲೆ ಯಾಕೋ ಫೇಸ್ ಟೈಮ್ಗೆ ಬರ್ತಿಲ್ಲ, ಪಾಪುನ್ ತೋರ್ಸು, ಪಾಪು ಹತ್ರ ಮಾತಾಡ್ಬೇಕು ಅನ್ನೋರು. ಕೇರಿಂಗ್ ಅಂದ್ರೆ ಸ್ವಂತ ಅಪ್ಪನ ತರನೇ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮಂಜು ಪಪ್ಪ ಯಾವಾಗ್ಲೂ ರೇಗಿಸ್ತಿದ್ರು. ಆಮೇಲೆ ಸ್ವೀಟ್ಸ್ ಕೊಟ್ಟಿದ್ದು ನಾನು ಬೇಡ ಅಂತಿದ್ದೆ. ಅವರು ಆಕ್ಚುಲಿ ನಾನು ಏನು ಕೇಳ್ತೀನೋ ಅದು ತರ್ತಿದ್ರು. ಐ ಮಿಸ್ ಯು ಮಾಮ, ಐ ಲವ್ ಯು ಮಾಮ. ಜನಾನುರಾಗಿ, ಜನರ ನಿಜನಾಯಕ ಮಂಜು ಮುದ್ದಣ್ಣನವರು ಕಲಿತಿದ್ದು ಕೇವಲ SSLC ಮಾತ್ರ. ಆದರೆ ಬದುಕೆಂಬ ವಿಶ್ವವಿದ್ಯಾನಿಲಯ ಅವರಿಗೆ ಕಲಿಸಿದ್ದು ಮಾತ್ರ ದೊಡ್ಡ ಅಧ್ಯಾಯಗಳನ್ನು. ಆದರೆ ಗಮನಿಸಬೇಕಾದ ಸಂಗತಿ ಎಂದರೆ,
ಅವರು ಕಲಿತ ಪ್ರತಿ ಅಧ್ಯಾಯದ ಪ್ರಥಮ ಪಾಠವೇ ಒಲವು, ಸ್ನೇಹ ಮತ್ತು ಸಹಬಾಳ್ವೆ. ಮಂಜಣ್ಣ ಅವರು ಕಲಿತ KVM ಶಾಲೆಯ ಶಿಕ್ಷಕರು ಇವತ್ತಿಗೂ ಅವರನ್ನ ನೆನಪು ಮಾಡಿಕೊಳ್ಳುತ್ತಾರೆ. ತಮ್ಮ ಶಿಕ್ಷಕರ ಕುರಿತಾಗಿ ಮಂಜಣ್ಣನವರಿಗೆ ಅಪಾರ ಗೌರವ. ಶಾಲಾ ದಿನಗಳಿಂದಲೇ ಅವರಿಗೆ ಸ್ನೇಹಿತರು ಹೆಚ್ಚು. ಮಂಜುನಾಥ ನನ್ನ ಪ್ರೀತಿಯ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದ. KVM ಶಾಲೆಯಲ್ಲಿ 2 ಸೆಕ್ಷನ್ಸ್ ಇತ್ತು. ನಾನು ಮಂಜು ಓದೋ ಸೆಕ್ಷನಲ್ಲಿ ನಾನು ಕನ್ನಡ ಟೀಚರ್ ಆಗಿ ಕನ್ನಡ ಕಲಿಸ್ತಾ ಇದ್ದೆ. ಆವಾಗ ನಾನು ಹೇಳ್ತಾ ಇದ್ದೆ, ನಾನು ಯಾರಿಗೆ ಕಲಿಸ್ತಾ ಇದ್ದೀನೋ ಅವರು ಕನ್ನಡದಲ್ಲಿ ಫಸ್ಟ್ ಬರಲೇಬೇಕು, ಯಾವುದೇ ಕಾರಣಕ್ಕೂ ಯಾರೂ ಕೂಡ ನಪಾಸ್ ಆಗಬಾರ್ದು ಅಂತ ಹೇಳ್ತಾ ಇದ್ದೆ. ಆ ಒಂದು ಮಾತು ಅವರಿಗೆ ಪರಿಣಾಮ ಬೀರ್ತು. ಹೋಮ್ವರ್ಕ್ ಮಾಡದೇ ಇದ್ದಾಗ ಅಥವಾ ಕ್ಲಾಸಿಗೆ ಸರಿಯಾಗಿ ಅಟೆಂಟಿವ್ ಆಗಿ ಇಲ್ಲದೆ ಇದ್ದಾಗ ನಾನು ಅವನಿಗೆ ಶಿಕ್ಷೆ ಕೊಟ್ಟಿದ್ದು ಉಂಟು. ಅವನು ಪ್ರೌಢಾವಸ್ಥೆನಲ್ಲಿ ಇದ್ದಾಗಲೇ ಕೂಡ ಅವನಲ್ಲಿ ಲೀಡರ್ಶಿಪ್ ಗುಣಗಳು ತುಂಬ ಕಾಣಿಸ್ತಾ ಇತ್ತು. ಅವನು ಮತ್ತೆ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಒಂದು ಚೂರು ತೊಂದರೆ ಆದರೂ ಕೂಡ ಅವನು ಬೇಗ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ದ. ಅವರು ಅಕಸ್ಮಾತ್ ಟೀಚರ್ಸ್ ಪನಿಷ್ಮೆಂಟ್ ಕೊಟ್ಟರು ಅಷ್ಟೇ, ಯಾಕೆ ಅವನಿಗೆ ಪನಿಷ್ಮೆಂಟ್ ಕೊಡಬೇಕು, ಮತ್ತು ಯಾಕೆ ಅವನು ಹೋಮ್ವರ್ಕ್ ಮಾಡಲಿಲ್ಲ ಅಂದರೂ ಕೂಡ ನೀವು ಯಾಕೆ ಅವ್ರಿಗೆ ಬೈಬೇಕು, ಈ ಥರ ಪ್ರಶ್ನೆಗಳನ್ನು ಮಾಡ್ತಾ ಇದ್ದ. ಆದರೆ ನನ್ನನ್ನು ಕಂಡ್ರೆ ಅವನಿಗೆ ತುಂಬ ಅಭಿಮಾನ ಇತ್ತು, ಗೌರವ ಇತ್ತು. ನಾನು ಅನ್ನೋ ಒಂದು ಅಹಂಭಾವ ಆಗಲಿ ಆ ಥರ ಎಲ್ಲ ಇರಲಿಲ್ಲ. ನಾನು ಚೆನ್ನಾಗಿ ಓದಬೇಕು ಅನ್ನೋ ಒಂದು ಭಾವನೆನೂ ಇತ್ತು. ಮತ್ತು ಫ್ರೆಂಡ್ಸ್ ಎಲ್ಲರೂ ಒಗ್ಗೂಡಬೇಕು, ಜೊತೆಲಿ ಇರಬೇಕು ಅನ್ನೋದು ಇತ್ತು. ಒಬ್ಬರನ್ನ ಯಾರನ್ನಾದ್ರೂ ತೀರಾ ಹಚ್ಕೊಂಡ್ರೆ ಅವ್ರಿಗೋಸ್ಕರ ಏನು ಮಾಡೋಕ್ಕೂ ಕೂಡ ರೆಡಿ ಇದ್ದಂತಹ ಹುಡುಗ. ಆ ಒಂದು ವಯಸ್ಸಲ್ಲೇ ಅದು ಕಾಣಿಸ್ತಾ ಇತ್ತು. ಒಟ್ಟಾರೆ ಅವನು ತುಂಬ ಒಳ್ಳೆ ಹುಡುಗ ಆಗಿದ್ದ. ಮಂಜಣ್ಣನವರ ಮನಸ್ಸು ಗೆದ್ದ ಅವರ ಕಾಮಾಕ್ಷಿಪಾಳ್ಯದ ಕನಸಿನ ಕನ್ಯೆ ಜ್ಯೋತಿ. ಕಾಮಾಕ್ಷಿಪಾಳ್ಯದಲ್ಲೇ ವಾಸವಿದ್ದ ನಾಗರಾಜ್ ಮತ್ತು ನಾಗರತ್ನ ದಂಪತಿಯ ಮಗಳಾದ ಜ್ಯೋತಿಯವರನ್ನ ಪ್ರೀತಿಸಿ ಬಾಳ ಸಂಗಾತಿಯನ್ನಾಗಿಸಿಕೊಂಡವರು ಮಂಜಣ್ಣ. ನಾನು ನಾಗರಾಜ್ ಅಂತ. ನನಗೆ ಮೊದಲನೇ ಮಗಳು ಜ್ಯೋತಿ. ಇದೇ ಮನೆಯಲ್ಲಿ ಹುಟ್ಟು ಬೆಳೆದವಳು. ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಮಾಡ್ತಿದ್ರಿಂದ ಅವಳಿಗೆ ಜ್ಯೋತಿ ಅಂತಾನೆ ಹೆಸರಿಟ್ಬಿಟ್ಟೆ. ನಾನು ವ್ಯವಹಾರ ಮಾಡ್ತಿದ್ದೆ. ವ್ಯವಹಾರ ಮಾಡಬೇಕಾದ್ರೆ ಬೆಳಗ್ಗೆ 8 ಗಂಟೆಗೆ ಮನೆ ಬಿಟ್ರೆ ರಾತ್ರಿ 7 ಗಂಟೆ 8 ಗಂಟೆಗೆ ಮನೆಗೆ ಬರ್ತಿದ್ದೆ. ಮನೆಯಲ್ಲಿ ಏನು ನಡೀತಿದೆ, ಏನು ಮಾಡ್ತಿದೆ, ನನ್ನ ಮಗಳು ಏನು ಮಾಡ್ತಿಲ್ಲ ಅಂತ ಅಷ್ಟು ನನಗೆ ನಿಗಾ ಇಟ್ಟಿರಲಿಲ್ಲ. ಆಮೇಲೆ ಗೊತ್ತಾಯಿತು, ಇಲ್ಲ ಇವರು ಒಬ್ರಿಗೊಬ್ರು ಒಪ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಯಿತು. ಆಮೇಲೆ ವಿಚಾರಿಸಿದೆ. ಮಂಜುದಿನ್ನೂ ಸ್ವಲ್ಪ ಹುಡುಗಾಟದ ಬುದ್ಧಿ ಇತ್ತು. ನಮ್ಮ ಹಿರಿಯವರು ಇದ್ದಾರೆ ಊರಿನಲ್ಲಿ, ಅವರೆಲ್ಲ ನೀನೇನು ಯೋಚನೆ ಮಾಡಬೇಡಪ್ಪ, ಮದುವೆ ಮಾಡುವಂಥ ಒಂದೇ ಮಾತು ಹೇಳಿದ್ದೆ ಅವರು. ಯಾಕೆಂದರೆ ಅವ್ರ ತಂದೆ ತಾಯಿನೂ ಒಳ್ಳೆಯವರು. ಅವ್ರು ಇಲ್ಲೇ ಈ ಊರಿನಲ್ಲೇ ಇದ್ದವರು ಮುಂಚೆಯಿಂದ. ಏನೋ ಹೊಸ ಸಂಬಂಧ ಅಲ್ಲ. ಅವ್ರ ತಂದೆ ತಾಯಿ, ಅವ್ರ ಮಕ್ಕಳನ್ನ, ಹೆಣ್ಮಕ್ಳೆಲ್ಲ ನಾವು ನೋಡಿದ್ದೆ ಮುಂಚೆಯಿಂದ. ಶಾಸ್ತ್ರೋಕ್ತವಾಗಿ ಏನು ಮಾಡಬೇಕಲ್ಲ ಮದುವೆ ಥರನೇ ಮಾಡಿ ಒಂದು ಸಂಸಾರ ಮಾಡಿದ್ವಿ. ಆ ಸಂಸಾರ ಉಳಿಸ್ಕೊಂಡು ಹೋದು. ನನಗೆ ಮೊದಲನೇ ಮಗನೇ ಮಂಜು. ಅಚಾನಕ್ಕಾಗಿ ನಾನು 2009ರಲ್ಲಿ ಆರೋಗ್ಯ ಕೆಟ್ಟು ಆಸ್ಪತ್ರೆ ಸೇರ್ಬೇಕಾಗಿ ಬಂದಿತ್ತು. ಆವಾಗ ಹಗಲು ರಾತ್ರಿ ಈ ನನ್ನ ಮಂಜು ದೊಡ್ಡಳಿಯ, ಇನ್ನೊಬ್ಬರು ಚಿಕ್ಕಳಿಯ ಇದ್ದಾರೆ, ಪ್ರಸಾದ್ ಕುಮಾರ್ ಅಂತೇಳಿ. ಇಬ್ಬರು ನನ್ನನ್ನು ನೋಡಿಕೊಂಡಷ್ಟು ನನ್ನ ರಿಲೇಷನಲ್ಲಿ ಯಾರು ನೋಡ್ಕೊಳ್ಳಿಲ್ಲ. ಏನಾದರೂ ಒಂದು ಕಷ್ಟ ಸುಖ ನೋಡಪ್ಪ ಅಲ್ಲಿದೆ, ಹಿಂಗೆ ಮಾಡಬೇಕು ಅಂತ ಹೇಳಿದ್ರೆ ಆಯ್ತು ನಾನು ನೋಡ್ತೀನಿ ಬಿಡೋಣ, ನೀವು ತಲೆ ಕೆಡ್ಸ್ಕೊಡಿ ಬಿಡೋಣ ಅಂತೇಳಿ ನನಗೂ ಒಂದು ರೀತಿ ಬಲಗೈ ಆಗಿದ್ದು. ನಮ್ಮ ಮಂಜಣ್ಣ ಅಜಾತ ಶತ್ರು, ಸ್ನೇಹಜೀವಿ. ನಮ್ಮ ಮಂಜಣ್ಣ ಸಾಕಷ್ಟು ಸ್ನೇಹಿತರ ಬಳಗ ಹೊಂದಿದ್ದರು. ಕಷ್ಟದಲ್ಲಿರುವ ಸಾಕಷ್ಟು ಜನರಿಗೆ ಸಹಾಯ ಹಸ್ತ ನೀಡಿದ್ರು. ನನ್ನ ಅವರ ಸ್ನೇಹ ಸುಮಾರು 20 ವರ್ಷಗಳದ್ದು. ನಾನು ಮಂಜಣ್ಣ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಮುಖ್ಯ ಅತಿಥಿಗಳಾಗಿ ವೇದಿಕೆ ಹಂಚಿಕೊಂಡಂದು ಎಂದಿಗೂ ಮರೆಯಲಾಗದದ್ದು. ಜ್ಯೋತಿ ಮಂಜುನಾಥ್ ಅವರದ್ದು ಅತ್ಯಂತ ನಿರ್ಮಲವಾದ ಅಪೂರ್ವ ಒಲವ ಬಂಧನ. ಪ್ರೀತಿಯೇ ಬದುಕಾಗಿದ್ದ ಮಂಜಣ್ಣನವರನ್ನ ತಮ್ಮ ಜೀವದಷ್ಟೇ ಇಷ್ಟಪಟ್ಟಿದ್ದವರು ಜ್ಯೋತಿಯವರು. ಎರಡೂ ಕುಟುಂಬಗಳ ಒಪ್ಪಿಗೆಯ ನಂತರ ಸಂಸಾರ ಸಾಗರದ ನೌಕಾಯಾನಕ್ಕೆ ಸಿದ್ಧರಾದ ಜೋಡಿಯವರು. ತಮ್ಮ ತಂದೆ ತಾಯಿಯ ಮೇಲೆ ಮಂಜಣ್ಣನವರಿಗೆ ಅದೆಷ್ಟು ಗೌರವವೆಂದರೆ, ಪ್ರೀತಿಸಿದ ಹುಡುಗಿಯಾದರೂ ತಂದೆ ತಾಯಿಯವರ ಒಪ್ಪಿಗೆ ಪಡೆದು ಪೋಷಕರ ತೀರ್ಮಾನದಂತೆ ಮದುವೆಯ ಬಂಧನಕ್ಕೆ ಒಳಗಾಗಿದ್ದರು ಮಂಜಣ್ಣ. ನಮ್ಮತ್ತೆ ಯಾವಾಗಲೂ ಹೇಳೋರು, ನೀನು ಮಂಜುನಾಥನ ವರಪ್ರಸಾದ, ಮಂಜುನಾಥ್ ಅಂತ ಹೆಸರಿಟ್ಟಿದ್ದೀನಪ್ಪ, ಬೇಡ್ಕೊಂಡು ಹುಟ್ಟಿರೋದು ಅಂತ. ನಮ್ಮತ್ತೆ 3 ಜನ ಹೆಣ್ಮಕ್ಳು, ಇವರು 4ನೇವರು. ಸೊ ಬೇಡ್ಕೊಂಡು ಹುಟ್ಟಿದ್ರಂತೆ ಇವರು. ಯಾವಾಗಲೂ ಹೇಳೋರು, ಯಾವಾಗಲೂ ಮಂಜುನಾಥನ ವರಪ್ರಸಾದ ಅಂತ. ನಮ್ಮ ಯಜಮಾನರು ತುಂಬ ದೇವ್ರುಗಳನ್ನ ಚೆನ್ನಾಗಿ, ದೇವಸ್ಥಾನ ಅಂದರೆ ತುಂಬ ಖುಷಿಪಟ್ಟು ಹೋಗೋರು. ಅಂದರೆ ಮಂಜುನಾಥನ್ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋರು. ಭಾಳ ಚೆನ್ನಾಗಿ ಎಂಜಾಯ್ ಮಾಡೋರು. ಎಲ್ಲ ಕಡೆನೂ ಇರೋರು. ಅವ್ರ ಪ್ರೆಸೆನ್ಸ್ ಎಲ್ಲ ಕಡೆನೂ ಇತ್ತು. ಫ್ರೆಂಡ್ಸ್ ಅಂದರೆ ಅಷ್ಟು ಫ್ರೆಂಡ್ಸ್ ಇಟ್ಟಿದ್ರು ಅವರು. ಎಲ್ಲರಿಗೂ ಒಂದೇ ಪ್ರೀತಿ ಕೊಟ್ಟಿದ್ರು. ಅವ್ರು ನಮಗೆ ವ್ಯಕ್ತಿ ಆಗಿರಲಿಲ್ಲ, ದೊಡ್ಡ ಶಕ್ತಿ ಆಗಿದ್ರು.
ಮೋನಿಶ್ ಗೌಡ, ಚಿರಾಯು ಗೌಡ ಎಂಬ ಮುತ್ತಿನಂತ 2 ಮಕ್ಕಳು ಈ ದಂಪತಿಯ ನೆಮ್ಮದಿಯನ್ನ ನೂರ್ಮಡಿಗೊಳಿಸಿದರು. ಮಂಜಣ್ಣನವರಿಗೆ ತಮ್ಮ ಪತ್ನಿ ಸದಾ ಮಿಡಿವ ಹೃದಯವಾದ್ರೆ 2 ಮಕ್ಕಳು 2 ಕಣ್ಣುಗಳಂತೆ. ಮಕ್ಕಳ ಪಾಲಿಗೆ ಅಪ್ಪ ಮಂಜಣ್ಣ ನಿಜವಾದ ಹೀರೋ. ಅದೆಷ್ಟು ಅಕ್ಕರೆಯಿಂದ ಮಕ್ಕಳನ್ನ ಅವರು ಬೆಳೆಸಿದರೆಂದ್ರೆ ಇವತ್ತಿಗೂ ಮಕ್ಕಳಿಗೆ ಅಪ್ಪನೆಂದರೆ ಪ್ರೀತಿಯ ಜೊತೆ ಭಕ್ತಿ ಮತ್ತು ಮಮತೆಯ ಬೆರೆಸಿದ ದೇವರು. ಮೋನಿಶ್ ಮತ್ತು ಚಿರಾಯು ಬೆಳೆಯುತ್ತಾ ಮಂಜಣ್ಣ ಅಪ್ಪನಂತಲ್ಲದೆ ಒಬ್ಬ ಆಪ್ತ ಸ್ನೇಹಿತನಂತೆ ಮಕ್ಕಳೊಂದಿಗೆ ಬೆರೆಯುತ್ತಿದ್ರು. ಇಬ್ಬರು ಮಕ್ಕಳನ್ನು ಉತ್ತಮ ಹಾದಿಯಲ್ಲಿ ನಡೆಸಲು ಅವರ ಈ ಸ್ವಭಾವವೇ ಪ್ರಮುಖ ಕಾರಣ ಎಂದ್ರೆ ತಪ್ಪಲ್ಲ. ಹಾಯ್, ನನ್ನ ಹೆಸರು ಮೋನಿಶ್ ಅಂತ. ನಾನು ಮಂಜು ಮುದ್ದಣ್ಣ ಅವರ ಮೊದಲನೇ ಮಗ. ನಮ್ಮ ತಂದೆಯ ಬಾಲ್ಯದ ಒಡನಾಟ ತುಂಬ ಚೆನ್ನಾಗಿರ್ತಾ ಇತ್ತು. ನಾನು ಚಿಕ್ಕ ವಯಸ್ಸಿಂದನೂ ತುಂಬ ಕ್ರಿಕೆಟ್ ಆಡ್ತಾ ಇದ್ದೆ. ಕ್ರಿಕೆಟ್ ಈಗಲೂ ಆಡ್ತೀನಿ. ಆ ಕ್ರಿಕೆಟಿಗೆಲ್ಲ ಅವರೇ ನನಗೆ ಫಸ್ಟಿಂದನೂ ಸಪೋರ್ಟ್ ಮಾಡಿದ್ದು. ಅವರೇ ನನಗೆ ಕರ್ಕೊಂಡೋಗಿ ಕ್ರಿಕೆಟ್ ಕ್ಯಾಂಪ್ಗೆಲ್ಲ ಬಿಟ್ಟಿದ್ದು. ಕರ್ನಾಟಕದಲ್ಲಿರೋ ಆಲ್ಮೋಸ್ಟ್ ಎಲ್ಲ ಫಾರೆಸ್ಟ್ಗಳಿಗೂ ಹೋಗಿದ್ದೀವಿ, ಮತ್ತು ಬೇರೆ ಕಡೆನೂ ಹೋಗಿದ್ದೀವಿ. ಹುಡ್ಕೊಂಡು ಹೋಗ್ತಾ ಇದ್ವಿ ನಾವೇ. ಎಲ್ಲೆಲ್ಲೇನು ಸೈಟಿಂಗ್ ಆಗ್ತಾ ಇದೆ, ಒಳ್ಳೊಳ್ಳೆ ಸಫಾರಿಗಳು ನಡೀತಾ ಇದ್ರೆ ಅಲ್ಲಿ ಅವ್ರು ಹೇಳೋರು ಇಲ್ಲ, ನಾನೊಂದೊಂದ್ಸತಿ ಹೇಳ್ತಾ ಇದ್ದೆ. ಹಂಗೆ ನಾವೇ ಪ್ಲ್ಯಾನ್ ಮಾಡ್ಕೊಂಡು ನೋಡಿ ಈ ಥರ ಸೈಟಿಂಗ್ ಆಗ್ತಾ ಇದೆ, ಅಲ್ಲೋಗೋಣ ಬಾ ಅಂದ್ಬಿಟ್ಟು ಹಂಗೆಲ್ಲ ಹುಡ್ಕೊಂಡು ಹೋಗ್ತಾ ಇದ್ವಿ. ಅವ್ರಿಗೂ ಪ್ರಾಣಿಗಳಂದರೆ ತುಂಬ ಇಷ್ಟ, ನನಗೂ ಪ್ರಾಣಿಗಳಂದರೆ ತುಂಬ ಇಷ್ಟ. ಅದಕ್ಕೆ ಅವರು ನಮ್ಮ ಮನೇಲೂ ನನಗೆ ತುಂಬ ಪೆಟ್ಸ್ ಇಡೋಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಮನೇಲಿರೋ ಇವಾಗ ಪ್ಯಾರೆಂಟ್ಸ್ಗಳೂ ಅಷ್ಟೇ, ಅವರೇ ಫಸ್ಟ್ ತಂದಾಗ ನನಗಿಂತ ಚೆನ್ನಾಗಿ ಅವರೇ ನೋಡ್ಕೊಂಡಿದ್ದು. ಆಮೇಲೆ ನಮ್ಮನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಅಂದರೆ ಎಲ್ಲದಕ್ಕೂ ನಮಗೆ ಸ್ಟ್ರೆಂತ್ ಅನ್ನೋದು ಕೊಡೋರು, ಈ ಥರ ಪಾಸಿಟಿವ್ ಎನರ್ಜಿ ಅನ್ನೋದು ಕೊಡೋರು. ಏನೇ ಮಾಡಬೇಕು ಅಂದರೂ ನನಗೂ ನನ್ನ ತಮ್ಮ ಆಗಿರಲಿ, ನಮ್ಮ ಮಮ್ಮಿ ಆಗಿರಲಿ, ಹೋಗಿ ಮುಂದೆ ನಿಂತು ಮಾಡಿ ಅನ್ನೋದೊಂಥರ ನಮಗೆ ನಿಲ್ಲಿಸಿ ಮಾಡೋರು. ಡ್ಯಾಡಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅದೆಲ್ಲ ಏನು ಜಾಸ್ತಿ ಬರ್ತಾ ಇರಲಿಲ್ಲ, ಬರೀ ನಮ್ಮ ಮಮ್ಮಿನ ಕೇಳಿಸೋರು. ಆದರೆ ಯಾವತ್ತೂ ನಮ್ಮ ಮೇಲೆ ಈ ಥರ ನಮ್ಗೆ ರಿಮಾರ್ಕ್ಸ್ ಹೇಳಿದ್ರೇನು ಈ ಹೊಡೆಯೋದು ಬೈಯೋದು ಯಾವತ್ತೂ ಈ ಥರ ಮಾಡ್ತಾ ಇರಲಿಲ್ಲ. ಏನೇ ಮಾಡಿದ್ರೇನು ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡು ಅನ್ನೋ ಥರ ಪಾಸಿಟಿವ್ ಆಗಿ ಹೇಳೋರು ಹೊರತು ಈ ಥರ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾವತ್ತೂ ಸ್ಟ್ರೆಸ್ ಮಾಡ್ತಾ ಇರಲಿಲ್ಲ. ಒಂದು ಘಟನೆ ನನಗೆ ಜ್ಞಾಪನ ಇರೋದು ಅಂದರೆ, ಅವ್ರಿಗೆ ಪಾರಿವಾಳ ಅಂದರೆ ತುಂಬ ಇಷ್ಟ. ಸೊ ನಾನೇನು ಮಾಡಿದ್ದೆ, ನಾನು ನನ್ನ ತಮ್ಮ ಒಂದು 3-4 ಪಾರಿವಾಳ ನಾವೇ ಹಿಡ್ಕೊಂಬಂದು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಎದುರುಗಡೆ ಮನೇಲಿ ಸಾಕ್ತಾ ಇದ್ವಿ. ಅದೊಂಥರ ಚಿಕ್ಕ ಗೂಡಲ್ಲಿ ಇಟ್ಬಿಟ್ಟಿದ್ವಿ ಅದನ್ನು. ನಮ್ಮ ಡ್ಯಾಡಿ ಅದನ್ನ ನೋಡಿ ಅದಕ್ಕೆ ಹಿಂಸೆ ಕೊಡ್ತಾ ಇದ್ದೀರಾ ಅಂದ್ಬಿಟ್ಟು ಅವಾಗಲೇ ಫಸ್ಟ್ ಟೈಮ್ ನಮ್ಗೆ ಹೊಡೆದಿದ್ದು. ಅದು ಬಿಟ್ಟರೆ ನನಗೆ ಅದು ಯಾವತ್ತೂ ಜ್ಞಾಪನ ಇಲ್ಲ, ಅವರು ಹೊಡೆದಿರೋದು ಬೈದಿರೋದು ಅಂತದ್ದು ನನಗೆ ಯಾವತ್ತೂ ಜ್ಞಾಪನ ಇಲ್ಲ. ನಮಸ್ಕಾರ, ನನ್ನ ಹೆಸರು ಚಿರಾಯು ಅಂತ. ನಮ್ಮ ತಂದೆಯವ್ರು ಎಲ್ಲೇ ಹೋಗ್ಲಿ ಒಂದು ಫಿಕ್ಸ್ಡ್ ಟೈಮಿಂಗ್ಸ್ ಅಂತ ಇತ್ತು. ಎಷ್ಟೇ ದೂರ ಹೋದ್ರು ಅವರು ಟ್ರಾವೆಲ್ ಮಾಡ್ತಿರ್ಲಿಲ್ಲ, ಅಲ್ಲೆಲ್ಲಾರು ಸ್ಟೇ ಆಗ್ತಿರೋ. ಇಲ್ಲ ಅಂದರೆ 10:30, 10:45 ಅಷ್ಟರಲ್ಲಿ ಲಾಸ್ಟ್. ಎಷ್ಟೇ ಒಂದು ಫಂಕ್ಷನ್ಸ್ ಮದುವೆಗಳು ಒಂದು 10 ಇರಲಿ, 15 ಇರಲಿ, 20 ಇರಲಿ, ಅವ್ರಿಗೆ ಒಂದು ಫಿಕ್ಸ್ಡ್ ಟೈಮ್ ಮಾಡ್ಕೊಂಬಿಡ್ತಾ ಇದ್ರು. 10:30, 11 ಗಂಟೆ ಅಷ್ಟರಲ್ಲಿ ಮನೆ ಇರಬೇಕು. ಯಾರನ್ನೇ ಕೇಳಿ ಅದೊಂದು ಡಿಪ್ಲೊಮ್ಯಾಟಿಕ್ ಆಗಿ ಅವ್ರ ಲೈಫ್ ಲೀಡ್ ಮಾಡಿದ್ರು ಅಷ್ಟೇ. ನಮಗೂ ಒಂದು ರೋಲ್ ಮಾಡಲ್ ಆಗಿದ್ರು ಈ ವಿಷಯದಲ್ಲಿ. ಒಂದು ಸಿಸ್ಟಮ್ ತೋರಿಸ್ಕೊಟ್ರು. ಎಷ್ಟೇ ಇರಲಿ, ಏನೇ ಇರಲಿ, ಎಷ್ಟೇ ಫ್ರೆಂಡ್ಸ್ ಇರಲಿ, ಏನೇ ಇರಲಿ, ಒಂದು ಟೈಮ್ ಅನ್ನೋದ ಕ್ಲೀನಾಗಿ ಕಲಿಸ್ಕೊಟ್ರು ನಮಗೆ. ಈ ಟೈಮ್ಗೆ ಹೋಗ್ಬೇಕು, ಈ ಟೈಮ್ಗೆ ಬರಬೇಕು. ಒಂದು ಡಿಪ್ಲೊಮ್ಯಾಟಿಕ್ ಆಗಿ ನೈಟ್ ಹೊತ್ತೆಲ್ಲ ಜಾಸ್ತಿ ಓಡಾಡಬೇಡಿ, ಎಲ್ಲಾದ್ರೂ ಹೋಗಿ ಫ್ರೆಂಡ್ಸ್ ಜೊತೆ ಆರಾಮಾಗಿ ಹೋಗಿ ಊಟ ಮಾಡಿ, ಥರ ಎಲ್ಲ ನಮಗೆ ಲೈಫಲ್ಲಿ ತಿಳಿವಳಿಸ್ಕೊಟ್ಟಿದ್ದಾರೆ. ಆಮೇಲೆ ನೈಟು ಅಷ್ಟೇ, ಅವ್ರು ಬಂದ್ರೇನೆ ನಾವೆಲ್ಲ ಪಾಪ ಊಟ ಮಾಡ್ತಾ ಇದ್ದವ್ರು. ಯಾವಾಗಲೂ ಚೇರ್ ಮೇಲೆ ಕೂರ್ತಾ ಇದ್ರು, ಅಲ್ಲೇ ಕೂರ್ತಿರು. ನಾವೆಲ್ಲ ಹಿಂಗೆ ಕುತ್ಕೊಂಡು ಒಂದು ಊಟ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಅವ್ರದ್ದೆಲ್ಲ ಏನೇನಿತ್ತು ಶೇರ್ ಮಾಡ್ಕೊಳ್ತಾ ಇದ್ರು. ಹಿಂಗಾಯ್ತಪ್ಪ, ಹಿಂಗೆ ಇಲ್ಲಿ ಹೋಗಿದ್ವಿ, ಹಿಂಗಾಯ್ತು, ಒಂದು 10 ನಿಮಿಷ